ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ ಲಾಗ್. ಈ ದಿನ ನಾವು ಸಕಲೇಶಪುರ ತಾಲೂಕಿನಲ್ಲಿರ್ತಕ್ಕಂತಹ ಹೊಸಳ್ಳಿ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೊರಡ್ತಾ ಇದ್ದೇವೆ. ಇದು ಹಾಸನದಿಂದ 75 ಕಿಲೋಮೀಟರ್ ದೂರದಲ್ಲಿದೆ. ನಾವು ಬೆಳಗ್ಗೆ ಮನೆಯಿಂದ 9:30ಕ್ಕೆ ಹೊರಟು ಸಕಲೇಶಪುರ ಮಾರ್ಗವಾಗಿ ಹೋಗ್ತಾ ಇದ್ದೇವೆ. ಅಲ್ಲಿ ಸಕಲೇಶಪುರದಿಂದ ಆನೆಮಹಲ್ ಪಕ್ಕದಲ್ಲಿ ಆನೆಕೆರೆ ಜಾನಕೆರೆ ರಸ್ತೆಯಲ್ಲಿ ನಾವು ಟರ್ನ್ ಆಗಿ ಅಲ್ಲಿಂದ ಮತ್ತೆ ಕರವಳ್ಳಿ ಸರ್ಕಲ್ನಲ್ಲಿ ಬಲಕ್ಕೆ ತಿರುಗಿ ಎತ್ತೂರು ಮಾರ್ಗವಾಗಿ ಮುಂದೆ ಹೋಗಬೇಕು. ಆ ಎತ್ತೂರು ಮಾರ್ಗದಲ್ಲಿ ಒಳಲಳ್ಳಿಯ ಹತ್ತಿರ ನಾವು ಬಲಭಾಗಕ್ಕೆ ತಿರುಗಬೇಕು. ಆ ಮಾರ್ಗವಾಗಿ ನಾವು ಮುಂದೆ ಹೋದಾಗ ಅಲ್ಲಿ ಮರ್ಕಲ್ ಎಂಬ ಊರಿನ ಪಕ್ಕದಲ್ಲಿ ನಾವು ಈ ಹೊಸಳ್ಳಿ ಒಂದು ಬೆಟ್ಟವನ್ನು ನಾವು ಕಾಣಬಹುದಾಗಿದೆ. ಹೋಗುವ ದಾರಿ ತುಂಬ ಆಕರ್ಷಣೀಯವಾಗಿದೆ, ಹಸಿರಿನಿಂದ ಕೂಡಿದೆ. ಸೊ 1-2 ಕಿಲೋಮೀಟ್ರು ಆಫ್ ರೋಡ್ ಕೂಡ ನಮಗೆ ಅಲ್ಲಿ ಸಿಗುತ್ತೆ. ಮಳೆ ಬಂದಿದ್ದರಿಂದ ನಮಗೆ ಅದರಲ್ಲಿ ಹೋಗಲಿಕ್ಕೆ ತುಂಬ ಕಷ್ಟ ಆಯಿತು. ಹೇಗೋ ಮ್ಯಾನೇಜ್ ಮಾಡಿಕೊಂಡು ಆ ಒಂದು ಜಾಗವನ್ನು ನಾವು ರೀಚ್ ಮಾಡಿದ್ವಿ. ಇದೇ ಜಾಗದಲ್ಲಿ ಯಶ್ ನಟನೆಯ ಗಜಕೇಸರಿ ಸಿನಿಮಾ ಕೂಡ ಚಿತ್ರೀಕರಣ ಆಗಿದೆ ಅಂತ ನಮಗೆ ಕೇಳ್ಪಟ್ವಿ. ಸೊ ಅಲ್ಲಿ ರೀಚ್ ಆದ ಕೂಡಲೇ 1-2-3 ಫೋಟೋಗಳನ್ನು ನಾವು ಕ್ಲಿಕ್ಕಿಸ್ಕೊಂಡ್ವಿ. ತುಂಬ ಚೆನ್ನಾಗಿದೆ. ಹೋಗುವ ದಾರಿ ಅಂತೂ ನಮಗೆ ಭಾರಿ ಮಜಾ ಕೊಡ್ತು. ತುಂಬ ಹಸಿರಿತ್ತು, ಹಾಗಾಗಿ ಮಧ್ಯೆ ಮಧ್ಯೆ ಮಳೆ ಬರ್ತಿತ್ತು. ತುಂಬ ಹಿತವಾಗಿತ್ತು ಹೋಗಲಿಕ್ಕೆ. ಟ್ರೆಕ್ಕಿಂಗ್ನ ಸ್ಟಾರ್ಟಿಂಗ್ ಪಾಯಿಂಟಿಂದ ವ್ಯೂ ಪಾಯಿಂಟ್ವರೆಗೆ ಸುಮಾರು 1 ಕಿಲೋಮೀಟರ್ನಷ್ಟು ದೂರ ಇದೆ. ಇದನ್ನು ನಾವು ಕಾಲ್ನಡಿಗೆಯಲ್ಲೇ ನಡೆದು ಹೋಗಬೇಕಾಗತ್ತೆ. ಅಲ್ಲಿಗೆ ಯಾವುದೇ ಬೈಕು ಅಥವಾ ಕಾರು ಹೋಗೋದಿಲ್ಲ, ಹಾಗಾಗಿ ನಾವು ನಡ್ಕೊಂಡೇ ಹೋಗಬೇಕಾಗತ್ತೆ. ನಡೆದುಕೊಂಡು ಹೋಗಲಿಕ್ಕೆ ಯಾವುದೇ ರೀತಿ ಬೇಜಾರು ಅನಿಸಲ್ಲ. ಸುತ್ತ ಹಸಿರಿದೆ, ತುಂಬ ನೋಡಲಿಕ್ಕೆ ಚೆನ್ನಾಗಿದೆ. ತೀರಾ ಹತ್ತಲಿಕ್ಕೆ ಏನು ಕಷ್ಟ ಆಗಲ್ಲ. ಆರಾಮಾಗಿ ನಾವು ಹತ್ಬಿಟ್ಟು ನಾವು ಆ ವ್ಯೂ ಪಾಯಿಂಟನ್ನು ರೀಚ್ ಮಾಡ್ಬೋದು. ಆ ವ್ಯೂ ಪಾಯಿಂಟನ್ನು ರೀಚ್ ಮಾಡಿದ ಕೂಡಲೇ ನಮಗೆ ನಿಜಕ್ಕೂ ಸಿಗುತ್ತಲ್ಲ ದೃಶ್ಯ, ಅದನ್ನು ಖಂಡಿತವಾಗ್ಲೂ ಬಾಯಲ್ಲಿ ವರ್ಣಿಸ್ಲಿಕ್ಕೆ ಅಸಾಧ್ಯ. ಅಷ್ಟು ಒಂದು ರೀತಿ ಸಂತೋಷ ಆಗುತ್ತೆ. ಸುತ್ತ ಬೆಟ್ಟಗಳು ಸಿಗುತ್ತೆ ಮತ್ತು ನ್ಯಾಷನಲ್ ಹೈವೇ ಕೂಡ ಅಲ್ಲಿಂದ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಹಲವಾರು ಬೆಟ್ಟಗಳು ಅದರ ಮೇಲೆ ಹೋಗಿ ನಿಂತ್ಕೊಂಡು ನೋಡಿದಾಗ ಸುತ್ತಲಿನ ಹಲವಾರು ಬೆಟ್ಟಗಳು ಕಾಣುತ್ತೆ. ನಿಜಕ್ಕೂ ಬಹಳ ಸಂತೋಷ ಆಗುತ್ತೆ. ಹಾಗಾಗಿ ಯಾರೂ ಸಹ ತಪ್ಪದೆ ಈ ಒಂದು ಹೊಸಹಳ್ಳಿ ಬೆಟ್ಟವನ್ನು ಒಂದು ಬಾರಿ ಟ್ರೆಕ್ಕಿಂಗ್ ಮಾಡಿ ಬನ್ನಿ. ಖಂಡಿತವಾಗ್ಲೂ ನೀವೆಲ್ಲ ಖುಷಿಯನ್ನು ಪಡ್ತೀರ. ನಮಗಂತೂ ತುಂಬ ಖುಷಿ ಆಯಿತು. ಹಾಗಾಗಿ ನಾವು ಮಧ್ಯೆ ಮಧ್ಯೆ ಮಳೆ ಬರ್ತಾಯಿತ್ತು, ನಾವು ಸ್ವಲ್ಪ ಹೊತ್ತು ನಿಂತ್ಕೊಳ್ತಾ ಇದ್ವಿ. ಮಳೆ ಬಿಟ್ಟ ಕೂಡಲೇ ನಾವು ಟ್ರೆಕ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಈ ಮಳೆ ಟೈಮಲ್ಲೇ ಹೋಗಿದ್ದು ನಮಗೆ ನಿಜಕ್ಕೂ ತುಂಬ ಖುಷಿ ಅನ್ನಿಸ್ತು. ವ್ಯೂ ಪಾಯಿಂಟ್ನ ಮೇಲಿಂದ ಪ್ರಕೃತಿ ಸೌಂದರ್ಯವನ್ನು ಕಣ್ ತುಂಬಿಕೊಂಡು ಅಲ್ಲಿಂದ ಪುನಃ ನಾವು ಹೊರಟ್ವಿ. ಅಷ್ಟರಲ್ಲಿ ಮಳೆ ಮತ್ತೆ ಶುರುವಾಯಿತು. ನಾವು ಆ ಮಳೆಯಲ್ಲೇ ಕೆಳಭಾಗಕ್ಕೆ ಇಳ್ಕೊಂಡು ಬಂದ್ವಿ. ನಂತರ ನಾವು ಬಂದಂತಹ ವಾಹನದಲ್ಲಿ ಪುನಃ ನಮ್ಮ ಮನೆಯ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ವಿ. ಎಲ್ಲರೂ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು.